ಹಲೋ ನಮಸ್ಕಾರ, ನಾನು ಅಕ್ಷಯ್. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತ ಅತ್ಯಂತ ದೊಡ್ಡ ಸುದ್ದಿಯನ್ನು ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹೆಣಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊನೆಗೂ ಆಕ್ಟಿವ್ ಆಗಿದ್ದಾರೆ. ಅತ್ಯಂತ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅತ್ಯಂತ ದೊಡ್ಡ ತೀರ್ಮಾನಕ್ಕೆ ಬಂದಿದ್ದಾರೆ. SIT ರಚನೆ ಆಗಿದೆ. ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಧಿಕೃತ ಆದೇಶ ಹೊರಬಿದ್ದಿದೆ. SIT ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರು, ಆಂತರಿಕ ಭದ್ರತಾ ವಿಭಾಗ, ಇದರ ಆಂತರಿಕ ಭದ್ರತಾ ವಿಭಾಗ, ಇಂಟರ್ನಲ್ ಸೆಕ್ಯೂರಿಟಿ, ಇದರ DGP IPS ಅಧಿಕಾರಿ ಡಾಕ್ಟರ್ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ಯನ್ನ ರಚನೆ ಮಾಡಲಾಗಿದೆ. ಡಾಕ್ಟರ್ ಪ್ರಣಬ್ ಮೊಹಂತಿ ಇವರ ನೇತೃತ್ವದಲ್ಲಿ SIT ಯನ್ನ ರಚನೆ ಮಾಡಲಾಗಿದೆ. ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕರು MN ಅನುಚೇತ್ IPS ಅಧಿಕಾರಿ, ಉಪ ಪೊಲೀಸ್ ಮಹಾನಿರೀಕ್ಷಕರು, ನೇಮಕಾತಿ ವಿಭಾಗ ಇವರು ಕೂಡ ಈ SIT ಯಲ್ಲಿ ಇರ್ತಾರೆ. ಸೌಮ್ಯಲತಾ IPS ಉಪ ಪೊಲೀಸ್ ಆಯುಕ್ತರು, ACP ಬೆಂಗಳೂರು ಇವರು ಕೂಡ ಈ ತನಿಖಾ ಸಂಸ್ಥೆಯಲ್ಲಿ ಇರ್ತಾರೆ. ಇನ್ನು ಜಿತೇಂದ್ರ ಕುಮಾರ್ ದಯಾಮ ಪೊಲೀಸ್ ಅಧೀಕ್ಷಕರು, SP ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇವರ ಸದಸ್ಯತ್ವದಲ್ಲಿ ಒಟ್ಟು 4 ಅಧಿಕಾರಿಗಳ SIT ಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಮಾಡಿ ಆದೇಶವನ್ನ ಹೊರಡಿಸಿದೆ. ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೇಲ್ಕಂಡ ಪ್ರಕರಣ ಸೇರಿದಂತೆ ಇದರ ಸಂಬಂಧ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಅಥವಾ ದಾಖಲಾಗುವ ಇತರೆ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ IGP ಅವರು ಈ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಮತ್ತು ವಿಶೇಷ ತನಿಖಾ ತಂಡಕ್ಕೆ ಅವಶ್ಯ ಇರುವ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಒದಗಿಸುವುದು. ಈ ವಿಶೇಷ ತನಿಖಾ ತಂಡ SIT ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯನ್ನ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಬೇಕು ಅಂತೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ವಿಶೇಷ ತನಿಖಾ ತಂಡ ಮೇಲ್ಕಂಡಂತೆ ದಾಖಲಾಗಿರುವಂತಹ ಪ್ರಕರಣ ಮತ್ತು ಇದರ ಸಂಬಂಧ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲಾ ಪ್ರಕರಣಗಳ ಸಮಗ್ರ ತನಿಖೆಯನ್ನ ನಡೆಸಿ ತನಿಖಾ ವರದಿಯನ್ನ ಮಹಾನಿರ್ದೇಶಕರು, DGP ಇವರಿಗೆ ಶೀಘ್ರವಾಗಿ ಸಲ್ಲಿಸತಕ್ಕದ್ದು ಅಂತೇಳಿ ಒಳಾಡಳಿತ ಇಲಾಖೆ ಅಥವಾ ಗೃಹ ಇಲಾಖೆ ಇವತ್ತು ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಯಾವೆಲ್ಲ ಪ್ರಕರಣಗಳನ್ನ ಸದ್ಯದ ಮಟ್ಟಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಅಂತೇಳಿ ನಾವು ಗಮನಿಸೋಣ. ಏನು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಕೇಸ್ ನಂಬರ್ 39/2025 ಅಂದ್ರೆ ಈ ವರ್ಷ ದಾಖಲಾಗಿರುವಂತಹ, ಅದು ಮೊನ್ನೆ ದೂರುದಾರ ಕೊಟ್ರಲ್ಲ, ಧರ್ಮಸ್ಥಳದಲ್ಲಿ ನಾನು ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಅಂತೇಳಿ ಒಂದು ದೂರನ್ನು ಕೊಟ್ರಲ್ಲ, ಅದರ ಆಧಾರದಲ್ಲಿ ದಾಖಲಾಗಿರುವಂತಹ ಒಂದು FIR ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 39/2025 ಕಲಂ 211A BNS ಈ BNS 211 ಏನಿದೆ ಆ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದರೂ ಕೃತ್ಯಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಆ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ತನಗೆ ಮಾಹಿತಿ ಇದ್ದಂತಹ ಸಂದರ್ಭದಲ್ಲಿ ಆ ಮಾಹಿತಿ ಉಳ್ಳಂತಹ ವ್ಯಕ್ತಿ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗೆ ಮಾಹಿತಿಯನ್ನು ಕೊಡಬೇಕು ಅಂತಿದೆ BNS 211A ಅಡಿಯಲ್ಲಿ. ಇನ್ ಕೇಸ್ ಅಂತಹ ಮಾಹಿತಿಯನ್ನು ಮುಚ್ಚಿಟ್ರೆ ಆ ಮಾಹಿತಿ ಮುಚ್ಚಿಟ್ಟಂತಹ ವ್ಯಕ್ತಿಗೆ 6 ತಿಂಗಳು ಜೈಲು ಶಿಕ್ಷೆ ಆಗುತ್ತೆ ಈ ಕಲಂನ ಅಡಿಯಲ್ಲಿ. ಸೊ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದಂತಹ ವ್ಯಕ್ತಿ 1998ರಿಂದ 2014ರವರೆಗೆ ಆತ BNS ಕಲಂ 211A ಅಡಿಯಲ್ಲಿ ಕೊಟ್ಟಂತಹ ದೂರಿನ ಆಧಾರದ ಅಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ಸಂಖ್ಯೆ 39/2025 ಜುಲೈ 4ನೇ ತಾರೀಕು ಕೇಸ್ ದಾಖಲಾಗುತ್ತೆ. ಮತ್ತು ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಅಂದ್ರೆ ಭವಿಷ್ಯದಲ್ಲಿ ಯಾವುದಾದರೂ ಇದೆ, ಈ ದೂರೇನಿದೆ
ಈ ದೂರಿನ ಆಧಾರದಲ್ಲಿ ಇತರೆ ಯಾವುದಾದರೂ, ಈಗ ಫಾರ್ ಎಕ್ಸಾಂಪಲ್ ಅನನ್ಯ ಭಟ್ ಅವರ ತಾಯಿ ಬಂದು ದೂರನ್ನು ಕೊಟ್ಟಿದ್ದಾರೆ, ನನ್ನ ಮಗಳು ಕೂಡ ನಾಪತ್ತೆ ಆಗಿದ್ಲು ಅಂತೇಳಿ, ಅಥವಾ ಆ ಶವವನ್ನ ಡಿಗ್ ಮಾಡುವಂತಹ ಸಂದರ್ಭದಲ್ಲಿ ಯಾರಾದರೂ ಇಲ್ಲ ಇವರು ನಮ್ಮ ಕಡೆಯವರು ಅಂತೇಳಿ ಬಂದು ಅವರೇನಾದರೂ ದೂರನ್ನು ಕೊಟ್ಟರೆ, ಅಥವಾ ಅಲ್ಲಿ ನಾಪತ್ತೆಯಾದಂತಹ ವ್ಯಕ್ತಿಗಳ ಮಹಿಳೆಯರು ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಅವರು ಇಲ್ಲ ನಮ್ಮವರು ಕೂಡ ಇಲ್ಲಿ ಸತ್ತು ಹೋಗಿದ್ದಾರೆ, ಅವರು ಇಲ್ಲಿ ಕಾಣೆಯಾಗಿದ್ದಾರೆ, ಅವರ ಡೆಡ್ ಬಾಡಿ ಸಿಕ್ಕಿಲ್ಲ ಅಥವಾ ಅವರು ನಮಗೆ ಸಿಕ್ಕಿಲ್ಲ ಅಂತೇಳಿ ಏನಾದರೂ ದೂರನ್ನು ಕೊಟ್ಟರೆ, ಆ ದೂರುಗಳು ಅಂದರೆ ಭವಿಷ್ಯದಲ್ಲಿ ಕೂಡ ದಾಖಲಾಗಬಹುದಾದಂತಹ ಪ್ರಕರಣಗಳು, ನಾಟ್ ಓನ್ಲಿ ದಿಸ್ FIR, ಕೇವಲ ಇದು ಒಂದೇ ಪ್ರಕರಣ ಅಲ್ಲ, ಭವಿಷ್ಯದಲ್ಲಿ ದಾಖಲಾಗುವಂತಹ ಪ್ರಕರಣಗಳು ಸೇರಿ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಆದೇಶವನ್ನ ಕೊಟ್ಟಿದೆ. ಇತರೆ ಪೊಲೀಸ್ ಠಾಣೆಗಳಲ್ಲಿ, ನಾಟ್ ಓನ್ಲಿ ಇನ್ ಧರ್ಮಸ್ಥಳ ಪೊಲೀಸ್ ಠಾಣೆ, ಕೇವಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ಈ ಏನೋದು ಕ್ರಿಮಿನಲ್ ನೆಟ್ವರ್ಕ್ ಅಂತೇಳಿ ಒಂದು ಪದವನ್ನು ಬಳಕೆ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂಥ ಈ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಠಾಣೆಗಳಲ್ಲಿ ಏನಾದರೂ ನಾಪತ್ತೆ ಕೇಸು, ಕಣ್ಮರೆ ಆಗಿದ್ದಾರೆ, ಕಾಣೆ ಆಗಿದ್ದಾರೆ, ಕಾಣಿಸ್ತಾ ಇಲ್ಲ, ಧರ್ಮಸ್ಥಳಕ್ಕೆ ಹೋದಂಥವ್ರು ಅಂತೇಳಿ ಆ ಥರದ್ದೇನಾದರೂ ಕೇಸುಗಳಿದ್ದರೆ ಇತರ ಠಾಣೆಗಳಲ್ಲಿ ಆ ಪ್ರಕರಣಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದಿದ್ರು 14ನೇ ತಾರೀಕು ಜುಲೈ ಇದೇ ತಿಂಗಳು. ಆ ಪತ್ರವನ್ನ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರ ಪತ್ರದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ, ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ದಿನಾಂಕ 12/7/2025 ಟೈಮ್ಸ್ ನೌ ಮತ್ತು ಇತರೆ ಮಾಧ್ಯಮಗಳಲ್ಲಿ, ಏನು ಇಂಗ್ಲಿಷ್ ಮೀಡಿಯಾದ ಯಾಕೆ ತಗೊಂಡ್ರು ಸರ್ಕಾರ? ಮೋಸ್ಟ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕನ್ನಡ ಮೀಡಿಯಾಗಳನ್ನು ನೋಡೋದ್ರ ಬದಲು ಇಂಗ್ಲಿಷ್ ಮೀಡಿಯಾವನ್ನು ನೋಡ್ತಿರುವಂಥವರ ಸಂಖ್ಯೆ ಜಾಸ್ತಿ ಇದೆ, ಬಡ್ಕೋತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಫ್ರೀಡಮ್ TV ಕೂಡ ಫ್ರಮ್ ಡೇ 1 ಕವರ್ ಮಾಡ್ತಾ ಇದೆ. ಆದರೆ ಈ ಆದೇಶದಲ್ಲಿ ಟೈಮ್ಸ್ ನೌ ಅಂತ ಹೇಳಿದ್ದಾರೆ. ಅವರು ಇತ್ತೀಚೆಗೆ ಬಂದಂಥ ಚಿಲ್ಟು ಪಿಲ್ಟುಗಳವರು ಈ ವಿಚಾರಕ್ಕೆ. ನ್ಯಾಷನಲ್ ಮೀಡಿಯಾ ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಂಗ್ಲಿಷ್ ಮೀಡಿಯಾ ಹೌದು, ದೊಡ್ಡ ನೆಟ್ವರ್ಕ್ ಇದೆ, ಹೌದು, ಎಲ್ಲ ಒಪ್ಕೊಳ್ಳೋಣ. ಬಟ್ ಧರ್ಮಸ್ಥಳ ಮತ್ತು ಈ ಘಟನಾವಳಿಗಳ ವಿಚಾರಕ್ಕೆ ಟೈಮ್ಸ್ ನೌಗಿಂತ 2-3 ವರ್ಷದಿಂದ ಫೈಟ್ ಮಾಡ್ತಿರೋವಂಥವ್ರು ಇದ್ದಾರೆ ಮಾಧ್ಯಮಗಳು. ಅದೇನು ಇಂಗ್ಲಿಷ್ ಮೀಡಿಯಾಗಳ ದೊಡ್ಡ ರೋಗ ಬಡ್ಕೊಂಡಿದೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ದೇವರಿಗೆ ಗೊತ್ತು. ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಮತ್ತು ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿಯನ್ನ ಪ್ರಸಾರ ಮಾಡಿರುವುದು ಆಯೋಗ, ಅಂದ್ರೆ ಮಹಿಳಾ ಆಯೋಗ ಬರೆದಿರುವಂತಹ ಪತ್ರದಲ್ಲಿ ಗಂಭೀರವಾಗಿ ಪರಿಗಣಿಸಿದೆ. ಈ ಮಾಧ್ಯಮ ವರದಿ ಮತ್ತು ಶವಗಳನ್ನ ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳನ್ನು, ಸೊ ನಾವು ದ ಕೇಸ್ ವಿಲ್ ಎಕ್ಸ್ಟೆಂಡ್ ಟು ನಿಯರ್ಲಿ 20 years ಬ್ಯಾಕ್, 20 ವರ್ಷಗಳಷ್ಟು ಹಳೆಯದಾದ ಪ್ರಕರಣಗಳನ್ನು ಈಗ SIT ಕೆದಕತ್ತೆ. 20 ವರ್ಷಗಳಿಂದ ನಾಪತ್ತೆಯಾದ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳನ್ನು, ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ 20 ವರ್ಷಗಳಿಂದ ನಾಪತ್ತೆಯಾದ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳನ್ನು ಅಸ್ವಾಭಾವಿಕವಾದ ಅನ್ಯಾಚುರಲ್ ಡೆತ್, ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಹಿರಿಯ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಮಹಿಳಾ ಆಯೋಗದವರು ಕೋರಿರುತ್ತಾರೆ. ಮೇಲೆ ಓದಲಾದ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಕೇಸ್ ನಂಬರ್ 39/2025 ಕಲಂ BNS 211A ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಅಧ್ಯಕ್ಷರು ಕರ್ನಾಟಕ ಮಹಿಳಾ ಆಯೋಗ ಇವರ ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ದಾಖಲಾಗಿರುವಂತಹ ಮೊಕದ್ದಮೆ ಸಂಖ್ಯೆ
39/2025 ಕಲಂ 211A BNS ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನ ಕೈಗೊಳ್ಳಲು ಸೂಕ್ತವಾದಂತಹ ತನಿಖಾ ತಂಡವನ್ನ ರಚನೆ ಮಾಡುವಂತದ್ದು ಸೂಕ್ತ ಅಂತೇಳಿ ಸರ್ಕಾರ ಭಾವಿಸಿ ಈ ಕೆಳಕಂಡಂತೆ ಆದೇಶವನ್ನ ಹೇಳಲಾಗಿದೆ. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ 39/2025 ಕಲಂ 211A BNS ಇದರ ಅಡಿಯಲ್ಲಿ ಪ್ರಕರಣದ ಸಮಗ್ರ ತನಿಖೆಯನ್ನ ನಡೆಸಲು 4 ಅಧಿಕಾರಿಗಳ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಅದರ ನೇತೃತ್ವವನ್ನ ಹಿರಿಯ ಪ್ರಮುಖ ಪೊಲೀಸ್ ಅಧಿಕಾರಿ ಡಾಕ್ಟರ್ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಎಂಎನ್ ಅನುಚೇತ್, ಡಾಕ್ಟರ್ ಪ್ರಣವ್ ಮೊಹಂತಿ IPS ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ, ಎಂಎನ್ ಅನುಚೇತ್ IPS ಉಪ ಪೊಲೀಸ್ ಮಹಾ ನಿರೀಕ್ಷಕರು ನೇಮಕಾತಿ ಬೆಂಗಳೂರು, ಶ್ರೀಮತಿ ಸೌಮ್ಯಲತಾ IPS ಉಪ ಪೊಲೀಸ್ ಆಯುಕ್ತರು ಬೆಂಗಳೂರು, ಜಿತೇಂದ್ರ ಕುಮಾರ್ ದಯಾಮ IPS ಅಧಿಕಾರಿ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು. ಇವರಿಗೆ ಈ ತನಿಖೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಸರ್ಕಾರದಿಂದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ 2 ದಿನಗಳ ಹಿಂದೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ತುಂಬಾ ಜನ ಟೀಕೆ ಮಾಡಿದ್ರು. ಪೊಲೀಸರ ಅಭಿಪ್ರಾಯವನ್ನ ಕೇಳಿ SIT ರಚನೆ ಮಾಡಬೇಕಾ ಬೇಡವಾ ಅಂತೇಳಿ ನಾವು ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ. ಬಟ್ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡಿದ್ರು. ಯಾವುದೇ ನಿರ್ಧಾರಗಳನ್ನ ಏಕಾಏಕಿ ತೆಗೆದುಕೊಳ್ಳಕ್ಕಾಗಲ್ಲ. ಇವತ್ತು ದೂರು ಕೊಟ್ಟು ನಾಳೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಕ್ಕಾಗಲ್ಲ. ಇಟ್ ಹ್ಯಾಡ್ ಕೆಲವೊಂದು ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಸಮಯಾವಕಾಶವನ್ನು ಕೊಡಬೇಕು. ನನ್ನ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಡಿಲೇ ಏನು ಮಾಡಿಲ್ಲ. 12ಕ್ಕೆ ದೂರ ಮಹಿಳಾ ಆಯೋಗದಿಂದ ಹೋಗಿದೆ. ಎಸ್ ಬಾಲನ್ ಒಳಗೊಂಡಂತೆ ವಕೀಲರ ತಂಡ ಡಾಕ್ಟರ್ CS ದ್ವಾರಕನಾಥ್ ಹಿಂದುಳಿದ ಆಯೋಗಗಳ ಮಾಜಿ ಅಧ್ಯಕ್ಷರು ಅವರು ಕೂಡ ಆ ನಿಯೋಗದಲ್ಲಿದ್ದರು. ಭೇಟಿ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮನವಿ ಮಾಡಿದ್ದಾರೆ, ತನಿಖೆ ಆಗಬೇಕು, SIT ರಚನೆ ಆಗಬೇಕು ಅಂತ ಹೇಳಿ. SIT ಯಾಕೆ ರಚನೆ ಆಗತ್ತೆ ಅಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳು ಇರ್ತಾರೆ SITಯಲ್ಲಿ. ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಅಥವಾ ಭವಿಷ್ಯದಲ್ಲಿ ದಾಖಲಾಗುವಂತಹ ಪ್ರಕರಣಗಳನ್ನ ಧರ್ಮಸ್ಥಳ ಠಾಣೆಯವರೇ ತನಿಖೆ ಮಾಡೋದಾದ್ರೆ ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸ್ ಇಲಾಖೆಯ ಲೋ ರ್ಯಾಂಕ್ ಅಧಿಕಾರಿಗಳು ಅವರಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸಹಜವಾಗಿ ಒತ್ತಡವನ್ನು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರಲ್ಲ. KV ಧನಂಜಯ ಅವರು ಯಾರು ಈ ಪ್ರಕರಣದ ತನಿಖೆಯ ಮುಂದಾಳತ್ವ, ಈ ಘಟನಾವಳಿಗಳ ತನಿಖೆ ಆಗಬೇಕು ಅಂತೇಳಿ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ವಕೀಲರು KV ಧನಂಜಯ ಅವರು ಮೊನ್ನೆ ಒಂದು ಪ್ರೆಸ್ ರಿಲೀಸ್ ಮಾಡಿದ್ರು. ಏನು ಅಂತ ಹೇಳಿದ್ರೆ ಧರ್ಮಸ್ಥಳ ಠಾಣೆಯ ಇನ್ಸ್ಪೆಕ್ಟರ್ನ ವಯಸ್ಸೇ 29. ಹೊಸದಾಗಿ ಬಂದಿರತಕ್ಕಂಥ ಇನ್ಸ್ಪೆಕ್ಟರ್, ಸೇವಾ ಅನುಭವ ಇರಲ್ಲ, ಹೊಸದಾಗಿ ಬಂದಿರ್ತಾರೆ. ಇಂತಹ ಪ್ರಕರಣಗಳನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅನುಭವದ ಕೊರತೆ ಇರುತ್ತೆ, ಪರಿಣಿತಿಯ ಕೊರತೆ ಇರುತ್ತೆ, ಜ್ಞಾನದ ಕೊರತೆ ಇರುತ್ತೆ, ನೋಡುವ ದೃಷ್ಟಿಯ ಆಲ ಅಗಲ ಹಿರಿಯ ಅಧಿಕಾರಿಗಳು ಅಥವಾ ಸೇವೆಯ ಅನುಭವವನ್ನು ಪಡೆದಂತಹ ಹಿರಿಯ ಅಧಿಕಾರಿಗಳಷ್ಟು ಆ ವಿಶಾಲ ದೃಷ್ಟಿಕೋನ ಇರಲ್ಲ. ಜೊತೆಗೆ ಠಾಣೆ ಧರ್ಮಸ್ಥಳದಲ್ಲಿರೋದ್ರಿಂದ ಸಹಜವಾಗಿಯೇ ಹಲವು ಒತ್ತಡಗಳು, ಇನ್ಕ್ಲೂಡ್ ಸಾರ್ವಜನಿಕ ಒತ್ತಡ. ಕಾರಣ ಸಣ್ಣದೊಂದು ಅಂಶ ಎಡವಟ್ಟಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಡ ಬರುತ್ತೆ. ಆ ಸಾರ್ವಜನಿಕ ಒತ್ತಡವನ್ನ ಸಹಿಸಿಕೊಳ್ಳುವಂತಹ ತಾಕತ್ತು ಬೇಕು, ಅದನ್ನು ನಿಗ್ರಹಿಸಿಕೊಳ್ಳುವಂತಹ ತಾಕತ್ತು ಬೇಕು ತನಿಖಾಧಿಕಾರಿಗೆ. ಟೆಂಪ್ಟ್ ಆಗಬಾರ್ದು ಸಾರ್ವಜನಿಕ ಒತ್ತಡಕ್ಕೆ ಅಥವಾ ಬೇರೆ ಒತ್ತಡಕ್ಕೆ ಟೆಂಪ್ಟ್ ಆಗಬಾರ್ದು. ಸೊ ಆ ಹಿನ್ನೆಲೆಯಲ್ಲಿ ವಿಶೇಷ ತನಿಖಾ ತಂಡ ಮಾಡಿ ಈಗ ಪ್ರಣವ್ ಮೊಹಂತಿ ಎಲ್ಲ ದೊಡ್ಡ IPS ಅಧಿಕಾರಿಗಳು, ಅವರ ಸೇವೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಪೊಲೀಸ್ ಇಲಾಖೆಯಲ್ಲಿ.
ಸೊ ವೆರಿ ಇಂಪಾರ್ಟೆಂಟ್ ನಿರ್ಧಾರ ಇದು, ವೆರಿ ಇಂಪಾರ್ಟೆಂಟ್ ನಿರ್ಧಾರ, ವೆರಿ ಇಂಪಾರ್ಟೆಂಟ್ ನಿರ್ಧಾರ. ಕಾರಣ ಏನು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣವನ್ನ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಯ ಅಧಿಕಾರಿಗಳು ನಡೆಸಿದಂತಹ ರೀತಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೃಹ ಸಚಿವ ಆರ್ ಅಶೋಕ್ ಬಾಯಿ ತೆರೆದ್ರೆ ಮಾತಾಡೋದೆಲ್ಲ ದೊಡ್ಡದೆ. ಆರ್ ಅಶೋಕ್ ಈಗ ವಿರೋಧ ಪಕ್ಷದ ನಾಯಕರು ಪಾಪ ಪ್ರಜ್ಞೆ ಕಾಡಬೇಕು, ಕೆಲವೊಂದ್ಸಲ ಪಾಪ ಪ್ರಜ್ಞೆ ಕಾಡಬೇಕು. ಸರ್ಕಾರಿ ಸೇವೆಯಲ್ಲಿ ಇರುವಂಥವರಿಗೆ, ಸಾರ್ವಜನಿಕ ಸೇವೆಯಲ್ಲಿ ಇರುವಂಥವರಿಗೆ ಪಾಪ ಪ್ರಜ್ಞೆ ಕಾಡಬೇಕು. ಯಾಕಂತ ಹೇಳಿದ್ರೆ ಜನಸಾಮಾನ್ಯರ ತೆರಿಗೆ ದುಡ್ಡು, ಜನಸಾಮಾನ್ಯ ಬೆವರು ಹರಿಸಿ ಕೊಟ್ಟಂತಹ ತೆರಿಗೆ ದುಡ್ಡಿನಲ್ಲಿ ಸರ್ಕಾರಿ ಕಾರು, ಸರ್ಕಾರಿ ಬಂಗಲೆಗಳಲ್ಲಿ ಇದ್ದು ಜೀವನ ನಡೆಸುವಂತಹ ರಾಜಕೀಯ ನಾಯಕರು ಯಾರೆಲ್ಲ ಅಧಿಕಾರದಲ್ಲಿದ್ದಾರೆ ಅವರಿಗೆ ಪಾಪ ಪ್ರಜ್ಞೆಗಳು ಕಾಡಬೇಕು. ಯಾಕಂತ ಹೇಳಿದ್ರೆ ಅವರ ಹೆಂಡತಿ ಮಕ್ಕಳೆಲ್ಲ ಬದುಕೋದೆ ನಾವು ಕೊಟ್ಟಿರುವಂತಹ ತೆರಿಗೆಯಲ್ಲಿ. ಸೊ ಪಾಪ ಪ್ರಜ್ಞೆ ಕಾಡಬೇಕು. ನಾವು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ತಟ್ಟುತ್ತೆ ಶಾಪ ಅಂತೇಳಿ, ತಲೆಮಾರಿಗೆ ಹೋಗುತ್ತೆ ಶಾಪ. ಶಾಪ ಏನು ಬರೀ ಒಬ್ರಿಗೆ ತಟ್ಟಲ್ಲ, ತಲೆಮಾರಿಗೆ ಶಾಪ ತಟ್ಟುತ್ತೆ, ತಲೆಮಾರಿಗೆ. ಈಗ ಧರ್ಮ, ದೇವರು, ಪಾಪ ಪುಣ್ಯ, ಈ ಪ್ರಜ್ಞೆಯನ್ನೆಲ್ಲ ಇದನ್ನೆಲ್ಲ ನಂಬುವಂತಹ ವ್ಯಕ್ತಿಗಳು ಏನಾದರೂ ಆದಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯಗಳ ಬಳಿ ಹೋಗ್ತಾರೆ, ಏನಾಯ್ತು ನಮಗೆ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ತಲೆಮಾರು ಹಿಂದಿನ ತಲೆಮಾರಿನವ್ರು ಏನೋ ಮಾಡಿರ್ತಾರೆ, ಆ ಕಾರಣಕ್ಕೋಸ್ಕರ ನಿಮಗೆ ಈ ರೀತಿ ಆಗ್ತಾ ಇದೆ ಅಂತೇಳಿ. ಆ ಪಾಪ ಪ್ರಜ್ಞೆ ಕಾಡಬೇಕು. ಆರ್ ಅಶೋಕ್ ಗೃಹ ಸಚಿವರು 2012ರಲ್ಲಿ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರಾಮಾಣಿಕವಾಗಿದ್ದಿದ್ರೆ, ಅವರು ತಿಂಗಳಿಗೆ ತೆಗೆದುಕೊಳ್ಳುವಂತಹ ಸಂಬಳಕ್ಕೆ ಪ್ರಾಮಾಣಿಕವಾಗಿ ದುಡಿದ ಸಂಬಳವನ್ನ ತಮ್ಮ ಹೆಂಡತಿ ಮಕ್ಕಳಿಗೆ ಹೋಗಿ ಪ್ರಾಮಾಣಿಕವಾಗಿ ಕೊಟ್ಟು, ಆ ದುಡ್ಡಲ್ಲಿ ಅವರ ಫ್ಯಾಮಿಲಿಯವರು ನೆಮ್ಮದಿಯಾಗಿ 3 ಹೊತ್ತಿನ ಊಟ ಮಾಡ್ತಿದ್ದಾರೆ ಅಂತೇಳಿ ಏನಾದರೂ ಇದ್ದಿದ್ರೆ, ಸೊ ನಾವು ರಿಯಾಕ್ಷನ್ ಅನ್ನು ತೆಗೆದುಕೊಳ್ತೀವಿ. ಕಾರಣ SIT ರಚನೆ ಆಗಿದೆ, ದೊಡ್ಡ ನಿರೀಕ್ಷೆ ಇದ್ದಿದ್ದು. ಈಗ ನಾವು ಬೆಳಿಗ್ಗೆ ಅಷ್ಟೇ ಒಂದು ಸುದ್ದಿಯನ್ನು ಕೊಟ್ವಿ ನಿಮಗೆ. ಕೇರಳದ CPIMನ ಸಂಸದ, ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ರು. NIA ರಾಷ್ಟ್ರೀಯ ತನಿಖಾ ದಳ ತನಿಖೆ ಆಗಬೇಕು ಅಂತೇಳಿ. ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಸರ್ಕಾರ SIT ರಚನೆ ಮಾಡಲಿಕ್ಕೆ ವಿಳಂಬ ಮಾಡ್ತಿದೆ ಅಂತೇಳಿ. ಸೊ ಈಗ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ನಟರು ಆಗಿರುವಂತಹ ಚೇತನ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, SIT ರಚನೆ ಆಗಿದೆ, ಏನ್ ಹೇಳ್ತೀರಿ ಸರ್? SIT ರಚನೆ ಆಗಿದೆ, ಇದು ಶ್ಲಾಘಿಸ್ತೀವಿ. ಇದು ಒಳ್ಳೆ ಬೆಳವಣಿಗೆ. ನಮಗೆ ಇದು ಸರ್ಕಾರ ಬಹುಶಃ ಇವಾಗಲೇ 2 ವಾರ ತಡ ಮಾಡಿದೆ. ಈ ಒಂದು ಸ್ವಚ್ಛತಾ ಕಾರ್ಮಿಕನ FIR ಬಂದಾಗಿಂದ ದೂರ ಅದು ತಗೊಂಡಾಗಿಂದ ದಕ್ಷಿಣ ಕನ್ನಡ ಪೊಲೀಸರು. ಆದರೆ ನಮ್ಮ ಸಮಾಜದ ವಿಚಾರವಂತರು, ಹೋರಾಟಗಾರರು, ಜನಸಾಮಾನ್ಯರ ಗಟ್ಟಿಯ ಧ್ವನಿ ಮತ್ತೆ ಎಲ್ಲಾ ಸಾಮಾಜಿಕ ಮತ್ತೆ ಎಲ್ಲಾ ತರ ನ್ಯಾಯಕ್ಕೋಸ್ಕರ ನಿಂತಿರೋರು, ಅವರ ಒಂದು ಆಕ್ರೋಶ ದೊಡ್ಡ ಮಟ್ಟಕ್ಕೆ ಬಂದಿಲ್ಲ ಅಂದಿದ್ರೆ ಈ SIT ಫಾರ್ಮೇಶನ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಅದು ಇನ್ನೂ ತಡ ಆಗ್ತಿರೋದು ಖಚಿತ. ಸೊ ಆ ನಿಟ್ಟಿನಲ್ಲಿ ಜನರ ಶಕ್ತಿ, ಪೀಪಲ್ ಪ್ರೆಷರ್, ಇದು ಬಹಳ ಗಟ್ಟಿಯಾದ ಒಂದು ಈ SIT ಫಾರ್ಮೇಶನ್ಗೆ ಪರಿಣಾಮದಿಂದ ಸಾಧ್ಯ ಆಗಿದೆ. ಮತ್ತೆ ನಾವು ಕೂಡ ಈ ಪ್ರೆಷರ್ ಅನ್ನ ನಮ್ಮ ಜನಶಕ್ತಿ, ಹೋರಾಟದ ಶಕ್ತಿ, ಡಿಜಿಟಲ್ ಮಾಧ್ಯಮ, ನಿಮ್ಮಂತ ಫ್ರೀಡಮ್ TV ಅಂತ ಮಾಧ್ಯಮದವರೆಲ್ಲ ಈ ಒಂದು ಪ್ರೆಷರ್ನ ಮುಂದುವರಿಸಬೇಕು. ನಮಗೆ ಈ SIT ಆದಷ್ಟು ಒಬ್ರು ನಿಷ್ಠಾವಂತರು, ನೈತಿಕತೆ ಹೊಂದಿರೋ ಪೊಲೀಸ್ ಆಫೀಸರ್ಗಳು, ಅವರನ್ನ ಗುರುತಿಸಿ ಅವರಿಗೆ ಸ್ವಾತಂತ್ರ್ಯ ಕೊಟ್ಟು ಅವರು ಒಂದು ಟೈಮ್ಲಿ ಅಂದ್ರೆ ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ಮಾಡೋದು ಬಹಳ ಮುಖ್ಯ. ಮತ್ತೆ ಅದ್ರ ಜೊತೆ ಬಹಳ ನಿಷ್ಪಕ್ಷಪಾತವಾಗಿ ಮಾಡೋದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಇದು SIT ಆ ರೀತಿ ಆಗತ್ತೆ ಅಂತ ನಮಗೆ ಭರವಸೆ ಇದೆ. ಸರ್ಕಾರ ಇದು ಮಾಡಿರೋದು ಬಹಳ ಒಳ್ಳೆ ಬೆಳವಣಿಗೆ. ಇದು ಚಳುವಳಿಗಾರ, ಹೋರಾಟಗಾರರ ಮತ್ತೆ ಎಲ್ಲ ಜನಸಾಮಾನ್ಯರ ಒಂದು ರೀತಿ ಕಾಳಜಿಯ ಒಂದು ರೀತಿಯ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಈ ಇನ್ವೆಸ್ಟಿಗೇಷನ್ ಕೆಲವು ವ್ಯಾಪ್ತಿಗೆ ಹಬ್ಬಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಸಾರ್ವಜನಿಕರ ಬಯಕೆ. ಅದು ಅಂದ್ರೆ ಯಾವ ಗಡಿಗಳಿದಾವೆ, ಯಾವ ಎಲ್ಲೆ ಇದಾವೆ ನಿಮಗೂ ಗೊತ್ತದನ್ನ.
ಆ ಎಲ್ಲೆಯನ್ನ ಮೀರಿ ದಾಟುತ್ತೆ ಅಂತ ಹೇಳಿ ಭಾವಿಸಬಹುದಾ ಸರ್ ನಾವು ಈಗ SIT ಇನ್ವೆಸ್ಟಿಗೇಷನ್? ಇವಾಗ SIT ಯ ಒಂದು ಈ ಪೊಲೀಸ್ನವರು ಬಹಳ ಕೇಪಬಲ್ ಡೈನಾಮಿಕ್ ಪೊಲೀಸ್ ಆಫೀಸರ್ನ ಇರ್ತಾರೆ ಅಂತ. ಧನ್ಯವಾದ ಹೇಳು ನಾಗಲಕ್ಷ್ಮಿ ಸಿಗ್ತಾರೆ. ನಮಗ್ ಬಹಳ ಮುಖ್ಯವಾಗಿ ನಮ್ಗೆ ಈ ಪೊಲೀಸ್ನವ್ರಿಗೆ ಫ್ರೀಡಮ್ ಕೊಡಬೇಕು. ಈ ಪೊಲೀಸ್ನವರು ಕೂಡ ಯಾವ ಒತ್ತಡಕ್ಕೆ ಬಗ್ದೆ ಬಹಳ ಮುಖ್ಯವಾಗಿ ಸತ್ಯ ಏನಿದೆ ಅದನ್ನ ಹೊರಗೆ ತರಬೇಕು. ಅದು ಎಷ್ಟು ವ್ಯಾಪಕವಾಗಿ ಯಾವ ಭಾಗಗಳಿಗೆ ಹೋಗುತ್ತೋ ಅದು ಕೂಡ ತನಿಖೆಯಲ್ಲಿ ಬಹಳ ಮುಖ್ಯವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಸತ್ಯ ಏನಿದೆಯೋ ಅದನ್ನ ಹೊರಗೆ ತೆಗೆದು ಆದಷ್ಟು ಬೇಗ ಮಾಡಬೇಕು. ಇವಾಗಲೇ 2 ವಾರ ತಡ ಆಗಿದೆ. ಎಷ್ಟೋ ಎವಿಡೆನ್ಸ್ ಟ್ಯಾಂಪರ್ ಮಾಡೋಕ್ಕೆ ಸಾಧ್ಯತೆಗಳು ಉಂಟಾಗಿದೆ. ಆದ್ರೆ ಅದಾಗದೇ ಇರಂಗೆ, ಮುಂದೆ ಯಾವುದೇ ಕಾರಣಕ್ಕೂ ಅದಾಗದೇ ಇರಂಗೆ ಏನಿದೆ ಸತ್ಯ ಅದನ್ನ ತೆಗಿಯಕ್ಕೆ ಕೆಲಸ ಮಾಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದು ಮಾಡಿ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ನಟ ಚೇತನ್ ಅವರಿಗೆ. ಈಗ ಸೊ ಬಿಗ್ ಪೊಲಿಟಿಕಲ್ ಅತ್ಯಂತ ದೊಡ್ಡ ನಿರ್ಧಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಅತ್ಯಂತ ದೊಡ್ಡ ನಿರ್ಧಾರ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ದಿನಗಳ ಹಿಂದೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾರವರು, ಯಾವ ಬೆದರಿಕೆಗೂ ಜಗ್ಗಲ್ಲ, ಯಾವ ಒತ್ತಡಕ್ಕೂ ಮಣಿಯಲ್ಲ, ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತೇಳಿ. ಸೊ ಅದಕ್ಕೆ ಪೂರಕವಾದಂತಹ ತಮ್ಮ ಹೇಳಿಕೆಯನ್ನ ನಿಜ ಮಾಡುವಂತಹ, ನುಡಿದಂತೆ ನಡೆದ ಒಂದು ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದಾರೆ. ಬಿಗ್ ಡಿಸಿಷನ್ ಇದು. ಕಾರಣ, ನಿಗೂಢವಾಗಿ ನಡೆದಿದೆ ಎನ್ನಲಾಗಿರುವಂತಹ ಅತ್ಯಾಚಾರ ಮತ್ತು ಅದಾದ ಬಳಿಕ ನಡೆದಂತಹ ಕೊಲೆ, ಶವಗಳನ್ನು ಹೂತಿಟ್ಟಂತಹ ವ್ಯಕ್ತಿ ತಾನು ಜೀವ ಭಯದಿಂದ ಓಡಿ ಹೋದ ಕೆಲಸ ಬಿಟ್ಟು ಅಂತ ಹೇಳಿ ದಶಕಗಳ ಬಳಿಕ ಈಗ ಆತ ಕೆಲಸ ಮಾಡಿದ್ದು 2014ರವರೆಗೆ. ಆತನ FIR ನಲ್ಲಿ ಒಂದು ಅಂಶ ಇದೆ, ವೆರಿ ಇಂಪಾರ್ಟೆಂಟ್ ಅಂಶ. ಆತ ಹೇಳ್ತಾನೆ, ನನ್ನ ಮಗಳಿಗೂ ಕೂಡ ಲೈಂಗಿಕ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ನಡೆಸಲಾಯಿತು, ಯತ್ನವನ್ನು ಮಾಡಿದ್ರು ಅಂಥೇಳಿ ದೂರುದಾರನ ಪ್ರತಿಯಲ್ಲಿರುವಂಥದ್ದು. ನನ್ನ ಮಗಳಿಗೂ ಕೂಡ ಲೈಂಗಿಕ ಕಿರುಕುಳವನ್ನು ಕೊಡುವಂತಹ ಯತ್ನವನ್ನು ಮಾಡಲಾಯಿತು, ನಾನು ಜೀವ ಭಯದಿಂದ ಹೋದೆ ಅಂತೇಳಿ. ಜೀವ ಭಯದಿಂದ ತಾನು ಕೆಲಸ ಮಾಡ್ತಿದ್ದಂತಹ ಧರ್ಮಸ್ಥಳವನ್ನು ಬಿಟ್ಟು ಹೋದಂತಹ ವ್ಯಕ್ತಿ 11 ವರ್ಷಗಳ ಬಳಿಕ ನಾನು ಇಂಥದ್ದೇ ಜಾಗದಲ್ಲಿ ಶವಗಳನ್ನು ಹೂತಿದ್ದೀನಿ, ನನಗೆ ಗೊತ್ತು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ 11 ವರ್ಷಗಳ ಬಳಿಕ ಬಂದು ದೂರನ್ನು ಕೊಟ್ಟಿದ್ದಾನೆ ವಕೀಲರ ಮುಖಾಂತರ. ಸೊ ಅದ್ರ ಮೇಲೆ SIT ತನಿಖೆ ಆಗಬೇಕು ಅಂತ ಹೇಳಿದ್ರೆ, ಈಗ ಆ SIT ತನಿಖೆಯ ವ್ಯಾಪಿಸುತ್ತೆ. ಏನು ಕೇವಲ ಒಂದೇ ಕಡೆ, ಈಗ ಅಲ್ಲಿ ಬರೀ ಬಾಡಿನ ಡಿಗ್ ಮಾಡಲ್ಲ, ಬಾಡಿನ ಡಿಗ್ ಮಾಡಿದ ಬಳಿಕ ಈಗ ಪ್ರಥಮವಾಗಿ ಆಗ್ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ದೂರುದಾರನನ್ನ ಆತನ ವಕೀಲರ ಜೊತೆಗೆ ಆ ಡಿಗ್ ಮಾಡಿರುವಂತಹ ಸ್ಥಳಕ್ಕೆ, ಎಲ್ಲಿ ಹೂತಾಕಿದ್ದಾರೆ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಫಸ್ಟ್ ಕೆಲಸ ಅಲ್ಲಿ ವಿಧಿವಿಜ್ಞಾನ ತಂಡದವರು ಬರಬೇಕು, ವೈದ್ಯರುಗಳು ಬರಬೇಕು, ಸರ್ಕಾರದ ಅಧಿಕಾರಿಗಳು ಬರಬೇಕು, SIT ಅಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಡಿಗ್ ಮಾಡಲಾಗುತ್ತೆ. ಡಿಗ್ ಮಾಡಿದ ಬಳಿಕ ಅದರ ಮೇಲೆ DNA ಟೆಸ್ಟ್ ಆಗುತ್ತೆ. ಜೊತೆಗೆ ಆ ಸಾವು ಯಾಕಾಯ್ತು ಅಂತೇಳಿ ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಅದೆಲ್ಲ ಆದ ಬಳಿಕ ಆತನ ಹೇಳಿಕೆ, ಪ್ರತಿಯೊಂದು ಪ್ರಕರಣಕ್ಕೆ ಈಗ ಹಲವು ಶವ ಅಂತ ಹೇಳಿದ್ದಾರೆ, ಮೋರ್ ದನ್ 500 ಅಂತ ಆತನ ಲೆಕ್ಕಾಚಾರದ ಪ್ರಕಾರ ಹಲವು ಶವಗಳು. ಈಗ ಫಾರ್ ಎಕ್ಸಾಂಪಲ್ ಆತನೇ ತನ್ನ ದೂರಿನಲ್ಲಿ ಹೇಳಿರುವ ಪ್ರಕಾರ 2014ರ ಸಂದರ್ಭದಲ್ಲಿ ಧರ್ಮಸ್ಥಳ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ನೀವು ಧರ್ಮಸ್ಥಳಕ್ಕೆ ಮಂಗಳೂರಿನಿಂದ ಹೋಗ್ತಾ ಅಪ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ, ಕಲ್ಲೇರಿ ಅಂತೇಳಿ. ಅಲ್ಲಿ ಒಬ್ಳು ಬಾಲಕಿಯ ಹೆಣವನ್ನ ಡೀಸೆಲ್ ಹಾಕಿ ಸುಟ್ಟೆ ನಾನು, ಯಾರ ಕಾರಣಕ್ಕೋಸ್ಕರ, ನನಗೆ ಸೂಚನೆಯನ್ನ ಕೊಡ್ಲಾಯ್ತು ಅಂತ ಹೇಳಿ ಡೀಸೆಲ್ ಹಾಕಿ ಸುಟ್ಟೆ, ಅತ್ಯಾಚಾರದ ಗುರುತುಗಳಿದ್ವು. ಸೊ ಈಗ ಅಂತಹ ಹಲವು ಮೃತದೇಹಗಳು, ನಾಟ್ ಓನ್ಲಿ ಒನ್, ಕೇವಲ ಒಂದಲ್ಲ, ಹಲವು ಮೃತದೇಹಗಳು.
ಆ ಮೃತದೇಹಗಳ ಪ್ರತಿಯೊಂದು ಮೃತದೇಹದ DNA ಸ್ಯಾಂಪಲಿಂಗ್ ಆಗುತ್ತೆ. ಪ್ರತಿಯೊಂದು ಸಾವು ಯಾಕಾಯ್ತು ಅಂತೇಳಿ ಅದನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈಗ ನಿನ್ನೆ ಪೊಲೀಸ್ ಅಧಿಕಾರಿಯೊಬ್ರು ಹೇಳ್ತಾ ಇದ್ರು, ಗೊತ್ತಾಗುತ್ತೆ ಈಗ ಹೊಡೆದು ಕೊಂದ್ರೋ, ಕತ್ತು ಹಿಸಿಕಿ ಕೊಂದ್ರೋ, ಚಾಕುವಿನಿಂದ ಚುಚ್ಚಿ ಕೊಂದ್ರೋ, ಎಲ್ಲವೂ ಕೂಡ ಗೊತ್ತಾಗುತ್ತೆ. DNA ಸ್ಯಾಂಪಲಿಂಗ್ ಮತ್ತು ವಿಧಿವಿಜ್ಞಾನದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದು ಒಂದು ಪೋರ್ಷನ್, ಮೊದಲನೆಯ ಹೆಜ್ಜೆ. ಡಿಗ್ ಮಾಡಬೇಕು. ಈಗ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಲಿ ಹೆಣಗಳಿದಾವ ಈತ ಹೇಳಿದ ಪ್ರಕಾರ. ದಟ್ ಈಸ್ ದ ಕ್ವಶನ್. ಅಲ್ಲಿ ಹೆಣಗಳು ಸಿಕ್ಕಿದ್ವು ಅಂತ ಹೇಳಿದ್ರೆ ಈತ ಹೇಳಿದ್ರಲ್ಲಿ ನಿಜ ಇದೆ ಅಂತೇಳಿ ಅರ್ಥ. ಹೆಣಗಳು ಸಿಕ್ಕಾದ ಬಳಿಕ ಅಥವಾ ಮೃತದೇಹಗಳು ಸಿಕ್ಕಾದ ಬಳಿಕ ಅದನ್ನ DNA ಸ್ಯಾಂಪಲಿಂಗ್ ಮಾಡ್ತಾರೆ. ಜೊತೆಗೆ ಆ ಮೃತದೇಹಗಳ ಸಾವಿನ ಹಿಂದಿನ ಕಾರಣವನ್ನ ಪತ್ತೆ ಹಚ್ಚಬೇಕಾಗತ್ತೆ. ಯಾಕೆ ಡೆತ್ ಆಯ್ತು ಅಂತೇಳಿ, ಯಾರಿಂದ ಅಲ್ಲ, ಯಾಕೆ ಡೆತ್ ಆಯ್ತು ಅಂತೇಳಿ. ವೆದರ್ ಇಟ್ ವಾಸ್ ಮರ್ಡರ್, ವೆದರ್ ಇಟ್ ವಾಸ್ ಸ್ಟ್ರಾಂಗ್ಯುಲೇಟೆಡ್ ಅಂದ್ರೆ ಕತ್ತು ಹಿಸಿಕಿ ಕೊಂದ್ರ ಅಥವಾ ಚಾಕು ಚೂರಿ ಏನನ್ನ ಬಳಸಿ ಕೊಂದ್ರು ಅಂತೇಳಿ. ಅದಾದ ಬಳಿಕ ಯಾರು ಮಾಡಿದರು, ಯಾರು ಮಾಡಿದ್ರು ಬರ್ತಾರೆ ಅಲ್ಲಿಗೆ. ಮೂರನೆಯ ಹೆಜ್ಜೆ, ಯಾರು ಮಾಡಿದ್ರು, ಯಾರು ಮಾಡಿದ್ರು ಅಂತ ಅನ್ನುವಂತಹ ಸಂದರ್ಭದಲ್ಲಿ ನಾವು ದಿ SIT ವಿಲ್ ಎಕ್ಸ್ಪಾಂಡ್ ಇಟ್ಸ್ ತನ್ನ ಕಬಂಧ ಬಾಹುಗಳನ್ನು ಚಾಚುತ್ತೆ ಅವಾಗ. ಕಾರಣ ಈತ ಯಾರ ಹೆಸರುಗಳನ್ನು ಹೇಳ್ತಾನೋ ಆತ ಅವರನ್ನೆಲ್ಲ ಕರ್ಕೊಬಂದು ವಿಚಾರಣೆ ಮಾಡಬೇಕಾಗತ್ತೆ. ಜೊತೆಗೆ FIR ಅನ್ನು ದಾಖಲು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಪ್ರತ್ಯೇಕ ಪ್ರಕರಣಗಳು, ಒಂದು ಕೇಸ್ ಅಲ್ಲ. ದಟ್ ಈಸ್ ದ ಇಶ್ಯೂ. ಒಂದು ಪ್ರಕರಣ ಅಲ್ಲ, ಒಂದು ಮೃತದೇಹ, ಒಂದು ಶವ, ನೋ, ಮಲ್ಟಿಪಲ್, ಹಲವು. ಸೊ ಪ್ರತ್ಯೇಕ ಪ್ರಕರಣಗಳು. ಯಾರು 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 ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಈತ ಆಲ್ರೆಡಿ BNS ಕಲಂ 183 ಅಡಿಯಲ್ಲಿ ಏನು ಈ ಹಿಂದೆ 164 ಏನಿತ್ತು, ಈಗ ಏನು 183 ಇದೆ, ಅದರ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ದೂರುದಾರ ಇಂಥವರ ಹೆಸರುಗಳನ್ನು ಹೇಳಿದ್ದಾನೆ ಎನ್ನುವಂಥದ್ದು ಮಾಹಿತಿ ಇದೆ. ಆ ಹೆಸರುಗಳನ್ನು ಬಹಿರಂಗಪಡಿಸುವಂತಿಲ್ಲ. ಬಿಕಾಸ್ ಅವೆಲ್ಲವೂ ಕೂಡ ಸೀಕ್ರೆಟ್ ಆಗಿ ಆಗಿರತಕ್ಕಂತಹ ಹೇಳಿಕೆಗಳು, ಸೀಕ್ರೆಟ್ ಆಗಿ ಹೇಳಿರ್ತಕ್ಕಂತಹ ಹೇಳಿಕೆಗಳು. ಯಾಕೆ ಅದನ್ನ ಮಾಡಿಸಿದ್ದಾರೆ, ನ್ಯಾಯಾಧೀಶರ ಎದುರುಗಡೆ ಯಾಕೆ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಅಂಜಿಕೆ ಇರಲ್ಲ, ಭಯ ಇರಲ್ಲ, ಒತ್ತಡ ಇರಲ್ಲ, ಪ್ರಭಾವ ಇರಲ್ಲ. ಆ ದೂರುದಾರ ತಾನು ಏನು ಮಾಡಿದೆ, ಯಾರು ತನ್ನ ಕೈಯಲ್ಲಿ ಈ ಕೃತ್ಯಗಳನ್ನು ಮಾಡಿಸಿದ್ರು, ಯಾವಾಗ ಮಾಡಿಸಿದ್ರು, ಎಲ್ಲಿ ಮಾಡಿಸಿದ್ರು, ಹೇಳಿದವರು ಯಾರು, ಎಷ್ಟೊತ್ತಿಗೆ, ಎಲ್ಲವನ್ನ ಪಿನ್ ಟು ಪಿನ್ ಹೇಳಿರ್ತಾನೆ ಅಂತ. ಒತ್ತಡಗಳಿರಲ್ಲ. ಪೊಲೀಸರ ಮುಂದೆ ಹೇಳಿಕೆ ಕೊಡಕ್ಕಾಗತ್ತಾ? ಪೊಲೀಸ್ ಸ್ಟೇಷನ್ ಅಂದ್ರೇನೆ ಭಯ ಆಗುತ್ತೆ ಜನಕ್ಕೆ. ಕೊನೆಗೆ ಏನ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಪೊಲೀಸರು, ನೀನೇ ಮಾಡಿರೋದಂತ ತಲೆ ಕಟ್ಬಿಡ್ತಾರೆ. ಆ ಲೆವೆಲ್ಗಿದೆ ಪೊಲೀಸ್ ಇಲಾಖೆ, ನೀನೇ ಮಾಡಿದ್ದು ಅಂತ. ಸೊ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಿಸಿದ್ದಾರೆ ದೂರುದಾರನ ಪರ ವಕೀಲರು. ಆವಾಗ ಅಲ್ಲಿ ಆತ ನಿರ್ಭೀತಿಯಿಂದ ಹೇಳಿರ್ತಾನೆ. ಆ ಹೇಳಿಕೆಯನ್ನು ದಾಖಲಿಸುವಂತಹ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಆತನಿಗೆ ಹೇಳಿರ್ತಾರೆ, ಇದು ಮುಂದೆ ಎವಿಡೆನ್ಸ್ ಆಗಿ ಪರಿಗಣನೆ ಆಗುತ್ತೆ, ಇದು ನಿನಗೆ ನೀನು ಕೂಡ ಇದರಲ್ಲಿ ತಪ್ಪಿತಸ್ಥ ಅಂತ ಆಗಬಹುದು, ನೀನು ಕೂಡ ಅಪರಾಧದ ಭಾಗಿದಾರ ಅಂತೇಳಿ ಆಗುತ್ತೆ. ಇವೆಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿದ ಬಳಿಕ ಆತ ಹೌದು ನನಗೆಲ್ಲ ಮನವರಿಕೆ ಆಗಿದೆ, ನಾನು ಈಗ ಹೇಳಬೇಕು ಅಂಥೇಳಿ ಆತ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಕ್ಸ್ಪ್ಲೈನ್ ಮಾಡಿದ್ದಾನೆ ಈ ಕೇಸ್ನಲ್ಲಿ. ಅಲ್ಲಿ ಯಾರ್ಯಾರು, ಈಗ ಫಾರ್ ಎಕ್ಸಾಂಪಲ್ ಆತ ಜುಲೈ 4ನೇ ತಾರೀಕು ದಾಖಲಾದಂಥ FIR ಪ್ರಕಾರ ಆತನ ಆತ ಕೊಟ್ಟಂತಹ ದೂರು ಮತ್ತು ಆ FIR ನಲ್ಲಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಮೇಲ್ವಿಚಾರಕರು ನನಗೆ ಸೂಚನೆಯನ್ನು ಕೊಟ್ಟರು ಅಂತ ಆತ ಹೇಳಿರುವಂಥದ್ದು. ಈ ನಾಟ್ ಮೆನ್ಷನ್ಡ್ ಎನಿ ಪರ್ಟಿಕ್ಯುಲರ್ ನೇಮ್, ಯಾವುದೇ ನಿರ್ದಿಷ್ಟ ಹೆಸರುಗಳನ್ನ ಜುಲೈ 4ನೇ ತಾರೀಕು ಕೊಟ್ಟಂತಹ ದೂರಿನಲ್ಲಿ ಆತ ಉಲ್ಲೇಖ ಮಾಡಿಲ್ಲ, ಇಂತೆಂಥವರು ಅಂತೇಳಿ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಮೇಲ್ವಿಚಾರಕರು ಅಂತೇಳಿ. ಸೊ ದಿ ಅನ್ನೋನ್ ಪರ್ಸನ್ಸ್ ಅಂತೇಳಿ A1 ಆರೋಪಿಗಳನ್ನು ತೋರಿಸಿದ್ದಾರೆ ಪೊಲೀಸರು. ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಪೊಲೀಸರಿಗೆ ಇನ್ನಷ್ಟು ಮಾಹಿತಿಗಳು ಸಿಕ್ಕಂತಹ ಸಂದರ್ಭದಲ್ಲಿ ಇವರನ್ನು ಕೂಡ ಈ ಕೇಸ್ನಲ್ಲಿ ನಾವು ಆರೋಪಿಗಳನ್ನಾಗಿ ಮಾಡಬೇಕು. ಇವರು ಸೊ ನಮ್ಮ ಜೊತೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು
ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಹೇಳಿ. ಮೇಡಮ್, ನಿಮ್ಮ ಪತ್ರಕ್ಕೆ ಒಂದು ದೊಡ್ಡ ಗೆಲುವು ಸಿಕ್ಕಿದೆ ಇವತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಆದೇಶವನ್ನು ಕೊಟ್ಟಿದೆ SIT ರಚನೆಗೆ. ಏನ್ ಹೇಳ್ತೀರಿ ಮೇಡಮ್? ಫಸ್ಟ್ ರಿಯಾಕ್ಷನ್ ಏನು? ಇದು ಮಹಿಳಾ ಆಯೋಗ ಮತ್ತು ಕರ್ನಾಟಕ ಜನರ ಒಂದು ಮನ್ನಣೆಗೆ ಸಿಕ್ಕಂತ ಮೊದಲನೆಯ ಒಂದು ಜಯ. ಈ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಲಿ. ಇವತ್ತು ಈ SIT ಟೀಮ್ನ ಬಹಳ ಸೀನಿಯರ್ ಪೊಲೀಸ್ ಆಫೀಸರ್ ಅವರು ಪ್ರಣಬ್ ಮೊಹಂತಿ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿದ್ದಾರೆ. ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ಹೊರಬೀಳಲಿ ಅಂತ ಹೇಳಿ ಆ ನೊಂದಂತ ಪರಿವಾರಕ್ಕೆ, ಸತ್ತಂತ ಆ ಮುಗ್ಧ ಜೀವಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮೇಡಮ್, ಈಗ ತನಿಖೆಯ ವ್ಯಾಪ್ತಿ ಎಲ್ಲಿವರೆಗೂ ವ್ಯಾಪಿಸಬಹುದು ಅಂತ ಹೇಳಿ ನಿಮ್ಮ ಪ್ರಕಾರ ಮೇಡಮ್? ಅಲ್ಲ, ಅದನ್ನೆಲ್ಲ ನಾವು ಹೇಳಲಿಕ್ಕೆ ಬರೋದಿಲ್ಲ. ಈಗ SIT ಆದೇಶದಲ್ಲಿ ಹೇಳಿದ್ದಾರೆ 20 ವರ್ಷಗಳ ಹಿಂದಿನ ಪ್ರಕರಣದ ತನಿಖೆ ಆಗಬೇಕು ಅಂತ ಹೇಳಿ. ತನಿಖೆ ಈಗ ಪ್ರಾರಂಭ ಆಗಿದೆ ಅಲ್ವಾ, ಅದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ತನಿಖೆಯಲ್ಲಿ ಎಲ್ಲವನ್ನ ಪರಿಗಣನೆ ಮಾಡಿ ಪ್ರತಿಯೊಂದನ್ನು ಮಾಡ್ತಾರೆ. ಮೇಡಮ್, ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಈ ಪ್ರಕರಣ ರಾಜ್ಯದ ಶಾರ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಮೇಡಮ್ ಅವರು. ಮಹಿಳಾ ಆಯೋಗದ ಅಧ್ಯಕ್ಷರು ಅವರ ಪತ್ರ ಫಲ ಕೊಟ್ಟಿದೆ, ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರ ತನ್ನ ಆದೇಶ ಏನಿದೆ, SIT ರಚನೆಗೆ ಸಂಬಂಧಪಟ್ಟಂಥ ಆದೇಶ ಏನಿದೆ, ಆ ಆದೇಶದಲ್ಲಿ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರು ಬರೆದಿರ್ತಕ್ಕಂತಹ ಪತ್ರದ ಆಧಾರದಲ್ಲಿ ನಾವೀಗ SIT ತನಿಖೆಗೆ ಆದೇಶವನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ಸರ್ಕಾರ ತನ್ನ ಆದೇಶದಲ್ಲಿ ಹೇಳಿರುವ ಕಾರಣಕ್ಕೋಸ್ಕರ ನಾವು ಆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಇದು ಯುದ್ಧದ ಆರಂಭ, ಸಂಘರ್ಷದ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು BJP ಸರ್ಕಾರದ ಅವಧಿಯಲ್ಲಿ ಮಾಡಿದಂತಹ ಕಿತಾಪತಿ. ಸೊ ನಮ್ಮ ಜೊತೆಗೆ ಲಾಯರ್ ಜಗದೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್ ನಮಸ್ತೆ. ಕೇಳಿಸ್ತಾ ಇದೆಯಾ ಸರ್? ಹಲೋ ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಹೇಳಿ ಸರ್. ಈಗ ಸಿದ್ದರಾಮಯ್ಯನವರ ಸರ್ಕಾರ SIT ರಚನೆ ಮಾಡಿ ಆದೇಶವನ್ನು ಕೊಟ್ಟಿದೆ, ಏನ್ ಹೇಳ್ತೀರಿ? ಹಲೋ ಸರ್ ಕೇಳಿಸ್ತಾ ಇದೆಯಾ? ನನಗೆ ಕೇಳಿಸ್ತದೆ ಹೇಳಿ ಸರ್. ಈಗ ಕೇಳಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ SIT ರಚನೆ ಮಾಡಿ ಆದೇಶವನ್ನ ಕೊಟ್ಟಿದೆ. ನಿಮ್ಮ ರಿಯಾಕ್ಷನ್ ಏನು ಸರ್? SIT ರಚನೆ ಮಾಡೋದು ಒಳ್ಳೆ ವಿಚಾರನೇ, ಬಟ್ ಸಿದ್ದರಾಮಯ್ಯನಿಗೆ ಮನ್ಸಿರ್ಲಿಲ್ಲ. ಜನರ ಒತ್ತಡ, ಮಾಧ್ಯಮಗಳು ಮಾಡಿದಂತ ಒತ್ತಡದ ಕಾರ್ಯಕ್ರಮಗಳು, ಆಮೇಲೆ ದಿನೇ ದಿನೇ ಇದು ಮುಗಿಲು ಮುಡ್ತಾ ಹೋಯ್ತು. ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗ್ತಾ ಬಂತು. ರಾಹುಲ್ ಗಾಂಧಿಗೆ ಮಾಹಿತಿಗಳು ಹೋಯ್ತು, ಸುಪ್ರೀಂ ಕೋರ್ಟ್ಗೆ ಲೆಟರ್ಗಳು ಹೋಯ್ತು. ಒಂದು ದೊಡ್ಡ ಗುಂಪಿನ ವಕೀಲರು ದ್ವಾರಕನಾಥ್ ಮತ್ತೆ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಗೋಪಾಲ್ ಗೌಡ್ರು ಬೀದಿಗೆ ಇಳಿದ್ರು. ಸರ್ ಇಷ್ಟೆಲ್ಲ ಆದ್ಮೇಲೆ ಒತ್ತಡದಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸರ್ ಇದು. ಸೊ ದೇರ್ಸ್ ಅ ಲಾಟ್ ಆಫ್ ಪ್ರೆಷರ್ ಫ್ರಮ್ ಪಬ್ಲಿಕ್, ಲಾಯರ್ಸ್, ರಿಟೈರ್ಡ್ ಜಡ್ಜಸ್, especially Dhananjaya sir, Advocate Dhananjaya sir. I think he took the biggest lead. So we had to thank Justice Gopal Gaur, Dwarkanath ಅವ್ರಿಗೆ, ಯೂಟ್ಯೂಬರ್ಸ್ಗೆ, ಅದ್ರ ಬಗ್ಗೆ ಧ್ವನಿ ಹಾಕಿದವ್ರಿಗೆ, ಮಾಧ್ಯಮಗಳಿಗೆ, ನಿಮ್ಮಂತ ಯಾಕಂದ್ರೆ ನೀವು ಸತತವಾಗಿ ಫ್ರೀಡಮ್ ಟಿವಿಗೂ ಸಹ ಸತತವಾಗಿ ಫಾಲೋ ಅಪ್ ಮಾಡ್ಕೊಂಡ್ ಬಂತು. ನಾನು ವಿ ಆರ್ ಅಬ್ಸರ್ವಿಂಗ್ ಇಟ್. ಸೊ ಆಲ್ ಟುಗೆದರ್ ಐ ಥಿಂಕ್ ಸರ್ಕಾರನ ಮನ್ನಿಸಿದೆ ಸರ್. ಸರ್ಕಾರನ ಮನ್ನಿಸಿ ಇದಾಗಿದೆ ಅಂತ ಹೇಳ್ತಾ ಇದ್ವಿ. ಅಲ್ಲ, ನೀವು ಈಗ ರಿಯಾಕ್ಷನ್ ಅಲ್ಲಿ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸ್ಸಿಲ್ಲದ ಮನಸ್ಸಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೂ ಯು ಥಿಂಕ್ SIT ಕೂಡ ಮನಸ್ಸಿಲ್ಲದ ಮನಸ್ಸಲ್ಲಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ಹೆಂಗೆ? ಇಲ್ಲ ಸರ್, ಮೋಹಂತಿ ಇಸ್ ಎ ವೆರಿ ಗುಡ್ ಆಫೀಸರ್ ಆಸ್ ಪರ್ ಐ ನೋ. ಆಮೇಲೆ ನಮ್ಮ ಅನುಚೇತು ಅಷ್ಟೇ ಒಳ್ಳೆ ಹುಡುಗ.
ನಾರಾಯಣಗೌಡ್ರ ಮಗ. ಅಲ್ಲಿರುವಂತ IPS ಅಧಿಕಾರಿಗಳು ಐ ಥಿಂಕ್ ದೇ ಆರ್ ಕ್ರೆಡಿಬಲ್ IPS ಆಫೀಸರ್ಸು. ಬರೀ SIT ಫಾರಂ ಮಾಡಿ ಡಿಪ್ಲಾಯ್ ಮಾಡೋದಲ್ಲ ಸರ್, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗಿದೆ, ವೆಹಿಕಲ್ಸ್ ಕೊಡ್ಬೇಕು ಅವ್ರಿಗೆ, ಡಾಗ್ ಸ್ಕ್ವಾಡ್ಸ್ ಕೊಡಬೇಕು, ಮೆಡಿಕಲ್ ಟೀಮ್ ಬೇಕು, ಅಂಡ್ ಫಾರೆನ್ಸಿಕ್ ಟೀಮ್ ಬೇಕಾಗುತ್ತೆ, ವಿಡಿಯೋ ಟೀಮ್ ಬೇಕಾಗುತ್ತೆ, ಎಕ್ಸ್ಕಾವೇಷನ್ಗೆ ಬೇಕಾದಂತ ಸ್ಪೆಷಲೈಸ್ಡ್ ಎಕ್ಸ್ಕಾವೇಟರ್ಸ್ ಬೇಕಾಗುತ್ತೆ, ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗತ್ತೆ, ಲೋಕಲ್ ಪೊಲೀಸ್ ಬೇಕು, ರಿಸರ್ವ್ ಪೊಲೀಸ್ ಬೇಕು, ದಿಸ್ ಲಾಟ್ ಮೆನಿ ಥಿಂಗ್ಸ್ ಟು ಬಿ. ಆಮೇಲೆ ಡಾಗ್ ಸ್ಕ್ವಾಡ್ ಬೇಕು. ಇದನ್ನೆಲ್ಲ ಇನ್ನೇ ಮುಂದೆ ತುಳಿದಿರೋ ಸರ್ಕಾರನು ಕೊಡ್ಬೇಕಾಗತ್ತೆ ಸರ್. ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಈ ಪ್ರಕರಣದಿಂದ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗದೆ ಅತ್ಯಂತ ದುಃಖಿತರಾಗಿರುವಂತಹ ಸಾರ್ವಜನಿಕರು ಅಂದ್ರೆ ಎಲ್ಲರೂ ಕೂಡ ಬಹುತೇಕರು ಎಲ್ಲರೂ ಕೂಡ ಅಸಮಾಧಾನ ಹೊಂದಿದ್ದಾರೆ. ಈಗ 2012ರಲ್ಲಿ ನಡೆದಂತ ಇನ್ವೆಸ್ಟಿಗೇಷನ್ ಸ್ವರೂಪ ಏನಿತ್ತು ಅದರಿಂದ ಎಲ್ರಿಗೂ ಕೂಡ ಅಸಮಾಧಾನ ಇತ್ತು. ಸೊ ಆ ಅಸಮಾಧಾನ, ಆ ನೋವು, ಆ ಸಿಟ್ಟಿಗೆಲ್ಲ ಒಂದು ತಾರ್ಕಿಕವಾದಂತ ಒಂದು ಸಮಾಧಾನ ಇದರಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಭಾವಿಸಬಹುದು ಸರ್. 100% ಸರ್. ಇವತ್ತು ಸಮಾಧಾನ ಅಂತಂದ್ರೆ SIT ಮಾಡಿದೆ, ಆರೋಪಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಸಹ 100% SIT ತನ್ನ ಶಕ್ತಿಯನ್ನ ತೋರಿಸ್ತದೆ. ನಾವು ಪೊಲೀಸ್ ಬೇಡ SIT ಕೇಳಿದ ಇದೇ ವಿಚಾರಕ್ಕೆ. ಬಿಕಾಸ್ ಪ್ರೊಫೆಷನಲ್ IPS ಆಫೀಸರ್ಗಳು ಸಾವಿರಾರು ಕೇಸನ್ನ ಹ್ಯಾಂಡಲ್ ಮಾಡಿರುವಂತ IPS ಆಫೀಸರ್ಗಳು ಒಂದು ಟೀಮ್ ಆಗಿ ಬರ್ತಾರೆ. ಜೊತೆನಲ್ಲಿ SIT ಫಾರಂ ಮಾಡಿದ್ರೆ ವೆರೈಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಬರ್ತದೆ, ಪೊಲೀಸ್ ಪವರ್ ಬರ್ತದೆ, ಸ್ಪೆಷಲ್ ಪವರ್ಸ್ ಬರ್ತದೆ. ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈ ಒಂದು SIT ನ ಶುಡ್ ಬಿ ಮಾನಿಟರ್ಡ್ ಬೈ ಎ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್. ಒಬ್ಬ ಕ್ರೆಡಿಬಲ್ ಇರುವಂತ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅವರನ್ನ ಈ ಜೊತೆನಲ್ಲಿ ನೇಮಿಸಬೇಕಾದಂಥದ್ದು ಐ ಥಿಂಕ್ ಸರ್ಕಾರದ ಜವಾಬ್ದಾರಿ ಸರ್. ಅದೊಂದು ಆಡ್ ಆನ್ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು ಜಗದೀಶ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ವೆರಿ ಇಂಪಾರ್ಟೆಂಟ್ ಅಂಶ ಜಗದೀಶ್ ಅವರು ಹೇಳಿದ್ದು. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಈ ತನಿಖೆಯ ಮೇಲ್ವಿಚಾರಣೆಯನ್ನು ಮಾಡಬೇಕು ಅಂತೇಳಿ. ಕಾರಣ SIT ರಚನೆ ಮಾಡಿದ್ದಾರೆ. ಈಗ ಪ್ರಣಬ್ ಮೊಹಂತಿ ಅವರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಇದೆ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಳ್ಳೆಯ ಅಧಿಕಾರಿ ಎನ್ನುವಂತಹ ಅಭಿಪ್ರಾಯ ಇದೆ. ಅದರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಒಳ್ಳೆಯ ಅಧಿಕಾರಿಗಳೇ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅಧಿಕಾರಿಗಳು ಇರ್ತಕ್ಕಂತಹ SITಯಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಏನೋ ಒಂದು ಹಾಕ್ಬಿಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಅಥವಾ ಟ್ವಿಟರಲ್ಲೋ ಏನೋ ಒಂದು ಹಾಕ್ಬಿಡ್ತಾನೆ. ಆ ರೀತಿಯಾದಂತಹ ದಟ್ ಈಸ್ ಕಾಲ್ಡ್ ಸಾರ್ವಜನಿಕ ಒತ್ತಡ, ಸಾರ್ವಜನಿಕ ಒಂಥರ ಕಿರಿಕಿರಿನೂ ಇರುತ್ತೆ. ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದಮೇಲೆ ಏನೋ ಒಂದು ಸಣ್ಣ ಎಡವಟ್ಟಾದರೂ, ಬಿಕಾಸ್ ಇದು ಇಶ್ಯೂ, ಇದು ತುಂಬ ದೊಡ್ಡ ವಿಚಾರ, ಇದೇನು ಸಣ್ಣ ವಿಚಾರ ಅಲ್ಲ, ದೊಡ್ಡ ವಿಚಾರ. ಈ ದೊಡ್ಡ ವಿಚಾರದಲ್ಲಿ, ದೊಡ್ಡ ತನಿಖೆಯಲ್ಲಿ ಸಣ್ಣದೊಂದು ಲೋಪ, ಇರುವೆಯಷ್ಟು ಸಣ್ಣದೊಂದು ಲೋಪ ಏನಾದರೂ ಆದರೂ ಕೂಡ ಅದು ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗುತ್ತೆ. ಹಾಗಾಗಿ ಆ ಎಲ್ಲ ಕಾರಣಗಳಿಗೋಸ್ಕರ ಒಬ್ಬರು ನಿವೃತ್ತ ಹೈಕೋರ್ಟ್ನ ಜಡ್ಜು ಅಥವಾ ನಿವೃತ್ತ ಸುಪ್ರೀಂ ಕೋರ್ಟ್ನ ಜಡ್ಜ್ ಯಾರಾದರೂ ಒಬ್ಬರು ಈ ತನಿಖೆಯ ಮೇಲ್ವಿಚಾರಣೆ ಮಾಡಬೇಕು. ಅಥವಾ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳು ಅಥವಾ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳು ಯಾರು ಇನ್ನು ಸರ್ವಿಸಲ್ಲಿದ್ದಾರೆ ಅವರು ಮಾಡಿದರೆ ಒಳ್ಳೆಯದು ಎನ್ನುವಂಥ ಒಂದು ಅಂಶವನ್ನು ಲಾಯರ್ ಜಗದೀಶ್ ಅವರು ಕೂಡ ಹೇಳಿದ್ರು. ನಿನ್ನೆ ನಾವು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಅವರ ಜೊತೆಗೆ ಮಾತಾಡಿದಂಥ ಸಂದರ್ಭದಲ್ಲೂ ಅವರು ಕೂಡ ಇದೇ ಅಂಶವನ್ನು ಹೇಳಿದ್ರು. ಯಾರಾದರೂ ಮೇಲ್ವಿಚಾರಣೆ ಆಗಬೇಕು ಅಂಥೇಳಿ SITಯ ಮೇಲೂ ಕೂಡ ಒಂದು ಮೇಲ್ವಿಚಾರಣೆ ಬೇಕು ಎನ್ನುವಂಥ ಒಂದು ಅಂಶವನ್ನು ಹೇಳಿದ್ರು. ನ್ಯಾಯಾಂಗ ತನಿಖಾ ಆಯೋಗವನ್ನು ಮಾಡೋಕ್ಕಾಗಲ್ಲ, ಬಟ್ ಮೇಲ್ವಿಚಾರಣೆ ಪೊಲೀಸರು, SIT ಪೊಲೀಸರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಈ ಸಂದರ್ಭದಲ್ಲಿ ಒಂದು ಅಂಶ ನೆನಪಾಗ್ತಾ ಇದೆ. 2023ರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ, ಗ್ಯಾರಂಟಿ ಯೋಜನೆಗಳನ್ನು ತಂದಾದ ಬಳಿಕ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಯಿತು. ಇದರ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಶಕ್ತಿ ಯೋಜನೆಯ ಕಾರಣದಿಂದ ಧರ್ಮಸ್ಥಳಕ್ಕೆ, ಉಚಿತ ಬಸ್ ಪ್ರಯಾಣದ ಕಾರಣದಿಂದ ಧರ್ಮಸ್ಥಳಕ್ಕೆ ಬರ್ತಾ ಇರತಕ್ಕಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ನನಗೆ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥ ಅಂಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಲ್ಲೇಖವನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಡಿಸಿಷನ್, ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಡಿಸಿಷನ್. ನನ್ನ ಪ್ರಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೂ ಒಂದು ಧೈರ್ಯ ಬೇಕು, ಬದ್ಧತೆ ಬೇಕು. ಕಾರಣ ಇಲ್ಲದೆ ಹೋಗಿದೆ ಇದ್ರೆ ಬಿಟ್ಬಿಡ್ಬೋದಿತ್ತು. SIT ರಚನೆ, ಸಾರ್ವಜನಿಕರು 1000 ಹೇಳ್ತಾರೆ ಅಂಥೇಳಿ ಬಿಟ್ಬಿಡ್ಬೋದಿತ್ತು.
ಯಾರಿಗೆ ಆಸಕ್ತಿ ಇದೆ ನೀವು ಹೈಕೋರ್ಟಿಗೆ ಹೋಗಿ ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿಂದ ಆರ್ಡರ್ ಬನ್ನಿ, ಆಮೇಲೆ ನೋಡೋಣ ಅಂತ ಹೇಳ್ಬೋದಿತ್ತು. ಬಟ್ ಸರ್ಕಾರ ಆಸ್ ಇನಿಷಿಯೇಟೆಡ್ ಎ ಸ್ಟೆಪ್, ಒಂದು ಹೆಜ್ಜೆಯನ್ನು ಇಟ್ಟಿದೆ. ಸಾರ್ವಜನಿಕ ಒತ್ತಡ, ಹೌದು, ಈಗ ಲಾಯರ್ ಜಗದೀಶ್ ಅವರು ಹೇಳಿದ್ರು ಸಾರ್ವಜನಿಕ ಒತ್ತಡಕ್ಕೆ ಮನೋದ್ರು. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲಾಬಿ ಗ್ರೂಪ್ಸ್ ಅಥವಾ ಒತ್ತಡ ಗುಂಪುಗಳು ಅಂತಿರ್ತವೆ. ಅವು ಸರ್ಕಾರವನ್ನು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಪ್ರೇರೇಪಿಸ್ತವೆ ಅಥವಾ ಮಣಿಸ್ತವೆ. ಅದೇ ಬೇಕಾಗಿರುವಂಥದ್ದು. ಸೊ ಅಂತಹ ಸಾರ್ವಜನಿಕ ಒತ್ತಡ, ಸಾರ್ವಜನಿಕರ ಬೇಡಿಕೆ, ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಎನ್ನುವಂಥದ್ದು ಇಂಪಾರ್ಟೆಂಟ್ ನಮಗೆ. ಸೊ ವೆರಿ ಬಿಗ್ 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 ಡಿಸಿಷನ್, ಅತ್ಯಂತ ದೊಡ್ಡ ನಿರ್ಧಾರ. SIT ರಚನೆ ಆಗಿದೆ. ಮೊನ್ನೆ ಅಷ್ಟೇ ದಕ್ಷಿಣ ಕನ್ನಡದ SP, ತುಂಬ ಒಳ್ಳೆಯವರು ಅಂಥೇಳಿ ಹೆಸರಿದೆ, ಡಾಕ್ಟರ್ ಅರುಣ್ K ಅವರಿಗೆ. ಅವ್ರು ಮೊನ್ನೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು, ಟೀಕೆಗೊಳಗಾದರು. ಬೇಡವಾಗಿತ್ತು ಆ ಸ್ಟೇಟ್ಮೆಂಟು. ಈಗ SIT ರಚನೆ ಆಗಿರೋದ್ರಿಂದ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಮೃತದೇಹಗಳನ್ನು ಹೂಳಲಾಗಿದೆಯೋ, ಶವಗಳನ್ನು ಹೂಳಲಾಗಿದೆಯೋ, ಅಲ್ಲಿಗೆ ದೂರುದಾರ, ಆತನ ವಕೀಲರು, ವಿಧಿವಿಜ್ಞಾನ ತಂಡದವರು, ವೈದ್ಯರು, SIT ಸ್ವತಃ ಪ್ರಣವ್ ಮೊಹಂತಿ ಇವರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಮೃತದೇಹಗಳನ್ನು ಹೊರತೆಗೆದು, ಡಿಗ್ ಮಾಡಿ ಮೃತದೇಹಗಳನ್ನು ಹೊರತೆಗೆದು ಅವುಗಳ DNA ಸ್ಯಾಂಪಲಿಂಗ್ ಮಾಡಿ, ಅವು ಯಾರಿಗೆ ಸಂಬಂಧಪಟ್ಟಂಥ ಮೃತದೇಹ ಅಂಥೇಳಿ ಅವುಗಳ ಮೇಲೆ ತನಿಖೆ ಆಗಿ, ಸಾವಿಗೆ ಏನು ಕಾರಣ ಆಯಿತು ಅದರ ಮೇಲೆ ತನಿಖೆ ಆಗಿ, ಅದಾದ ಬಳಿಕ ನಮ್ಮನ್ನು ಯಾರು ಮುಟ್ಟಲ್ಲ ಅಂಥೇಳಿ ಯಾರೆಲ್ಲ ಭಾವಿಸಿದಾರೋ ಅವರ ಬಳಿಗೆ ಪೊಲೀಸರ ಕೈಗಳು ಹೋಗಬಹುದು. ಸೊ ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.